ನಮಸ್ತೆ, ಬನ್ನಿ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡೋಣ. ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಕೇಳಿಕೊಂಡು ರೀಡಿಂಗ್ ಕೇಳಿದೆ. ಸೊ ಎಲ್ಲೋ ಒಂದು ಕಡೆ ರಿವರ್ಸ್ ಆಗಿ ಹೋಗ್ತಾ ಇರುವಂತಹ ನಿಮ್ಮ ಲೈಫ್ ತುಂಬ ಸ್ಟ್ರೆಸ್ಸಲ್ಲಿ ಇದೆ. ಸದ್ಯಕ್ಕೆ ಶನಿ ಮಹಾತ್ಮರ ಆಶೀರ್ವಾದ ಕಡಿಮೆ ಇರಬಹುದು ಅಥವಾ ಅವರ ಆಶೀರ್ವಾದ ಜಾಸ್ತಿ ಇರಬಹುದು. ತುಂಬ ಸ್ಟ್ರೆಸ್ ಮಾಡ್ಕೊಂಡಿರಬಹುದು. ನೀವು ಸ್ಟ್ರೆಸ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಶೇರಿಂಗ್ ಈಸ್ ಕೇರಿಂಗ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸದ್ಯಕ್ಕೆ ನಿಮ್ಮ ಜೀವನಕ್ಕೆ ಒಂದು ಶೇರಿಂಗ್ ಎನರ್ಜಿ, ಅಂದರೆ ನಿಮ್ಮ ಜೀವನನ ಹಂಚಿಕೊಳ್ಳುವಂಥ ಎನರ್ಜಿ ಬರ್ತಾ ಇದೆ. ನಿಮ್ಮ ಕನಸುಗಳು, ಆಸೆಗಳು ಇರಬಹುದು, ಅಥವಾ ನಿಮ್ಮ ಪ್ರೀತಿ ಇರಬಹುದು, ಅಥವಾ ನಿಮ್ಮ ಜೀವನಕ್ಕೆ ಇನ್ನೊಬ್ಬರು ಬರುವಂಥ ವಿಚಾರದಲ್ಲಿ ಪ್ರಶ್ನೆಗಳನ್ನ ನೀವು ಇಟ್ಕೊಂಡಿರಬಹುದು. ಖಂಡಿತವಾಗ್ಲೂ ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲವೂ ಹೋಗುತ್ತೆ ಅನ್ನುವಂಥದ್ದು ಇದೆ. ಏನು ಹೋಗುತ್ತೆ? ನಿಮ್ಮ ಭಯ ಇರ್ಬೋದು, ನಿಮ್ಮ ಆತಂಕ ಇರ್ಬೋದು, ನಿಮ್ಮ ದುಃಖ ಇರ್ಬೋದು, ನಿಮ್ಮ ಅನಾರೋಗ್ಯ ಇರ್ಬೋದು. ಯಾಕೆಂದರೆ ಸನ್ ಕಾರ್ಡ್ ಯಾವಾಗಲೂ ನಮ್ಮ ಜೀವನದಲ್ಲಿ ಪಾಸಿಟಿವ್ ಆಗಿ ಹೇಳುತ್ತೆ. ನಾವೊಂದು ಹುಳುವಿನ ಲೆಕ್ಕ, ಒಂದು ಸಣ್ಣ ಅಲ್ಪಾಯುವಿನ ಹುಳು ನಾವು ಭಗವಂತನಿಗೆ ಅಥವಾ ತಾಯಿಗೆ. ಆ ತಾಯಿ ಯಾವಾಗಲೂ ನಿತ್ಯ ನೂತನಳು. ಸೊ ಅವಳಿಗೆ ಎಲ್ಲವನ್ನು ಮೀರಿದಂಥ ಯುಗ ಯುಗಗಳಿಂದ ಇರೋ ಅಂಥವಳು. ಅಂಥದ್ರಲ್ಲಿ ನಾವೊಂದು 30-40 ವರ್ಷ ಬದುಕಿರೋ ಅಂಥವ್ರು ನಾವೆಷ್ಟರ ಮಟ್ಟಕ್ಕದ ಅವರು ಅಂತ ಅನ್ಸುತ್ತೆ. 40 ವರ್ಷಕ್ಕೆ ಒಂದು 40,000 ಬೇಡಿಕೆ ಇಟ್ಟಿರಬಹುದಾ ನಾವು ಬುದ್ಧಿ ಬಂದಾಗಿಂದ. ಅದನ್ನ ಈಡೇರಿಸೋದು ದೊಡ್ಡ ವಿಚಾರ ಅಲ್ಲ. ಅದನ್ನ ಈಡೇರಿಸ್ತಾಳೆ ಆ ತಾಯಿ. ನಿಮ್ಮ ಜೀವನಕ್ಕೆ ನಿಮ್ಗೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಕೊಡ್ತೀನಿ. ನಿಮ್ಮ ಜೀವನಕ್ಕೆ ಯಾರು ಬರಬೇಕೋ ಅದು ಕೂಡ ಬರ್ತಾರೆ. ಯಾರ ಜೀವನಕ್ಕೆ ನೀವು ಬೆಳಕಾಗಬೇಕೋ ಅದನ್ನು ಕೂಡ ಮಾಡಿಕೊಡ್ತೀನಿ ಅಂತ ಇದ್ದಾರೆ. ಆದರೆ ನೀವು ಇಷ್ಟಪಟ್ಟಂಗಲ್ಲ, ಆ ತಾಯಿ ಇಷ್ಟಪಟ್ಟಂಗೆ ನಿಮ್ಮ ಜೀವನ ಹೋಗುತ್ತೆ. ನಾನು ಇಷ್ಟಪಟ್ಟಂಗೆ ನಿಮ್ಮ ಜೀವನ ಹೋಗುತ್ತೆ ಅಂತ ಆ ತಾಯಿ ಹೇಳ್ತಿದ್ದಾಳೆ. ಗೋ ವಿತ್ ಫ್ಲೋ. ಜೀವನ ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗು, ಹಾಗೆ ಮುಂದುವರಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಪ್ರಶ್ನೆ ಇರೋದು ಅವರ ಕನಸುಗಳ ಬಗ್ಗೆ. ಅವರ ಇಚ್ಛೆಯ ವ್ಯಕ್ತಿಗಳನ್ನ ಮದುವೆ ಆಗ್ತಾರ ಅನ್ನುವಂಥದ್ರ ಬಗ್ಗೆ. ಇಲ್ಲಿ 90% ಎಸ್ ಅಂತ ಇರಬಹುದು, ಬಟ್ 10% ಇಂಪಾರ್ಟೆಂಟ್. ಈಕ್ವಲ್ ಮಾಡಿದ್ರೆ 90% ಜಾಸ್ತಿ ತೂಗಬಹುದು, ಬಟ್ ವ್ಯಾಲ್ಯೂ ಇರೋದು 10%ಗೆನೆ. ಸೊ ಆ 10% ನಿಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ಇಲ್ಲೂ 10, ಇಲ್ಲೂ 10 ಇದೆ. ಸೊ ಆ 10-10 ಎನರ್ಜಿ ಏನಿದೆ ಅದು ನಿಮ್ಮ ಜೀವನಕ್ಕೆ ತುಂಬಾ ಬದಲಾವಣೆನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವಿಟಿ ಇದೆ, ಸಾಕಷ್ಟು ಭರವಸೆ ಇದೆ, ಸಾಕಷ್ಟು ನಂಬಿಕೆ ಇದೆ, ಸಾಕಷ್ಟು ಸಹಾಯ ಇದೆ. ಫ್ಯಾಮಿಲಿ ಕಡೆಯಿಂದ ಸಹಾಯ ಇದೆ, ಮತ್ತು ದೇವ್ರ ಕಡೆಯಿಂದ ಕೂಡ ಸಹಾಯ ಇದೆ. ಇಲ್ಲಿ ಹಣಕಾಸಿನ ವಿಚಾರ ಕೂಡ ನೀವು ಅನ್ಕೊಂಡಂಗೆ ಆಗತ್ತೆ. ಮ್ಯಾರೇಜ್ ವಿಚಾರ ಬರುತ್ತೆ, ಪ್ರೀತಿ ವಿಚಾರ ಬರುತ್ತೆ, ಮತ್ತು ಆರೋಗ್ಯದ ವಿಚಾರ ಬರುತ್ತೆ. ಏನೇ ಇರಲಿ, ದ ಅಲ್ಟಿಮೇಟ್ ಪ್ರಶ್ನೆಗೆ ಉತ್ತರ ಎಸ್ ಅಂತ ಇದೆ. ಇಲ್ಲಿ ದೇವರೇ ನಿಮಗೆ ಕಳಿಸಿರುವಂಥ ಉತ್ತರಕ್ಕೂ ಎಸ್ ಅಂತ ಹೇಳಿ, ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿರುವಂಥದ್ದು ಅಥವಾ ಬರ್ತಿರುವಂಥ ಅವಕಾಶಗಳಿಗೂ ಎಸ್ ಅಂತ ಹೇಳಿ. ಸದ್ಯಕ್ಕೆ ನಿಮ್ಮ ಈ ಥರ ಮೈಂಡ್ ಸೆಟ್ಟಿಂದ, ಈ ಥರ ಒಂದು ವಾತಾವರಣದಿಂದ ನಿಮ್ಮನ್ನ ನೀವು ಹೊರಗೆ ಕರ್ಕೊಂಬರೋದ್ರ ಕಡೆ ಅಷ್ಟೇ ನಿಮ್ಮ ಗಮನ ಇರಲಿ. ಮಿಕ್ಕಿದೆಲ್ಲವೂ ಕೂಡ ಚೆನ್ನಾಗೇ ಹೋಗ್ತಾ ಇದೆ. ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಮೈಂಡ್ ಸೈಲೆಂಟ್ ಆಗಿ ಎಷ್ಟು ದಿನ ಆಯಿತು, ಅಥವಾ ನಿಮ್ಮ ಮೈಂಡನ್ನು ಸೈಲೆಂಟ್ ಮಾಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ. ಭರವಸೆನ ಕಳ್ಕೊಬೇಡಿ ಅನ್ನುವಂಥದ್ದು ಇದೆ. ಆ್ಯಕ್ಚುಲಿ ಸ್ಟಾರ್ ಕಾರ್ಡ್ ಯಾವಾಗಲೂ ಹೋಪನ್ನ ಹೇಳುತ್ತೆ. ಆ ಹೋಪ್ ಈಸ್ ರೋಪ್. ನಿಮ್ಮ ಲೈಫಿಗೆ ಸಾಕಷ್ಟು ಬರ್ಡನ್, ಸ್ಟ್ರೆಸ್ ಎಲ್ಲ ಬೇಡ. ವಿತಿನ್ 6 ಡೇಸಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರುತ್ತೆ. ಹಾಗಾಗಿ ಯಾರನ್ನ ಲೆಟ್ ಗೋ ಮಾಡಬೇಕು, ಯಾವುದನ್ನ ಲೆಟ್ ಗೋ ಮಾಡಬೇಕು, ಇದ್ರ ಕಡೆ ಗಮನನ ಕೊಡಿ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ಡೈವರ್ಸ್ ಕೇಸ್ ಇರಬಹುದು, ಅಥವಾ ಲವ್ ಬ್ರೇಕಪ್ ಇರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಬೇಡದಿರೋ ಅಂಥ ವ್ಯಕ್ತಿಗಳು ಸಮಸ್ಯೆ ಮಾಡಿದ್ರು, ಅಥವಾ ನಾವು ಅನ್ಕೊಂಡಿರೋರ ಜೊತೆ ಮದುವೆ ಆಗಿಲ್ಲ, ಅಥವಾ ಯಾರೋ ಬಿಟ್ಟು ಹೋದ್ರು, ಅಥವಾ ಆ ಸ್ಥಳನ ಬಿಟ್ಟು ಹೋಗ್ಬೇಕಾಗತ್ತೆ, ಅಥವಾ ವ್ಯಕ್ತಿನ ಬಿಟ್ಟು ಹೋಗ್ಬೇಕಾಗತ್ತೆ, ಅಥವಾ ಸಮಥಿಂಗ್ ಏನೋ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಇನ್ವಾಲ್ವ್ಮೆಂಟ್ ಕಾಣ್ತಾ ಇದೆ. ಇದ್ರ ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಟೋದ್ರು ಅನ್ನೋದೇ ನಿಮಗೆ ಸಮಸ್ಯೆ ಆದರೆ ಅದಕ್ಕೆ ಯಾರೂ ಹೊಣೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನೀವಷ್ಟೇ ಹೊಣೆ ಆಗ್ತೀರಾ. ಸೊ ಹಾಗಾಗಿ ಆ ಒಂದು ಎನರ್ಜಿಯಿಂದ ಹೊರಗೆ ಬನ್ನಿ, ಆ ಒಂದು ಬೇಜಾರಿಂದ ಹೊರಗೆ ಬನ್ನಿ, ಆ ಒಂದು ಹಾರ್ಟ್ ಬ್ರೇಕಿಂಗ್ ಮೂಮೆಂಟಿಂದ ಹೊರಗೆ ಬನ್ನಿ.
ಅನ್ನುವಂಥದ್ದು ಇದೆ. ಖಂಡಿತ ನಿಮ್ಮ ಆಸೆಗಳೆಲ್ಲವೂ ಕೂಡ ಫಲಿಸುತ್ತೆ. ಎಸ್ಪೆಷಲಿ ದುಡ್ಡಿನ ವಿಚಾರ ತುಂಬಾನೇ ನಡೀತಾ ಇದೆ ಎಲ್ಲರ ತಲೆಯಲ್ಲೂ. ನಥಿಂಗ್ ಟು ವರಿ. ತುಂಬ ದುಡ್ಡು ಮಾಡ್ತೀರಾ, ತುಂಬ ಹೆಸರು ಮಾಡ್ತೀರಾ, ತುಂಬ ಫೈನಾನ್ಷಿಯಲಿ ಸಕ್ಸಸ್ ಇಂಡಿಪೆಂಡೆಂಟ್ ಪರ್ಸನ್ ಆಗಿ ನೀವು ಹೆಸರನ್ನ ಮಾಡ್ತೀರಾ, ಚೆನ್ನಾಗಿ ಇರ್ತೀರಾ, ಬದುಕ್ತೀರಾ. ರಿಚ್ ಫ್ಯಾಮಿಲಿ ಅಥವಾ ರಿಚ್ ಲೈಫ್ನ ನೋಡಬೇಕು ಅಂತ ಏನು ಅನ್ಕೊಂಡಿದ್ರಿ ಅದನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಅವೇರ್ನೆಸ್ ಇದೆ ಇಲ್ಲಿ. ಶ್ರೀ ಕೃಷ್ಣ ಪರಮಾತ್ಮನ ಎನರ್ಜಿ ಇದೆ. ಸೊ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಹೇಳ್ಕೊಳ್ಳಿ, ಅಥವಾ ಅಚ್ಯುತಂ ಕೇಶವಂ ಅಥವಾ ವಾಸುದೇವಾಯ ನಮಃ. ನಿಮ್ಗೆ ಇಷ್ಟ ಬಂದಿದ್ದು ಕೃಷ್ಣನ ಮಂತ್ರ ಹೇಳ್ಕೊಳ್ಳಿ. ಎಲ್ಲಕ್ಕಿಂತ ನಿಮ್ಗೆ ಹೆಚ್ಚು ಅನುಕೂಲ ಆಗುವಂಥದ್ದು, ಸಕ್ಸಸ್ ತರುವಂಥ ಒಂದೇ ಒಂದು ಮಂತ್ರ ಅಂದ್ರೆ ಸದ್ಯಕ್ಕೆ ಇಲ್ಲಿರೋ ಪ್ರಕಾರ ಇದು ನೀವು ಕೇಳಿರೋದು ದೇವಿ ಇದೆ ರೀಡಿಂಗ್ ಆಗಿದ್ರು ಕೂಡ ಕೃಷ್ಣ ಕೂಡ ಇಲ್ಲಿರೋದ್ರಿಂದ ಸೊ ರಾಧಾಕೃಷ್ಣನ ಎನರ್ಜಿ ಜಾಸ್ತಿ ಇದೆ. ರಾಧಾಕೃಷ್ಣರ ಆರಾಧನೆ ಮಾಡಿ, ನಿಮಗೆ ಖಂಡಿತ ಒಳ್ಳೇದಾಗತ್ತೆ. ಸೊ ಎಸ್, ಹೊಸ ಪಾರ್ಟ್ನರ್ ಬೇಕು ಅಂತ ಕೇಳಿದ್ದೀರಾ, ಅದನ್ನ ಕೊಡ್ತೀನಿ ಅಂತ ಭಗವಂತ ಹೇಳ್ತಿದ್ದಾನೆ ಅಥವಾ ಹೇಳ್ತಿದ್ದಾಳೆ. ತಾಯಿ ನಮ್ಮಮ್ಮ ಕಾಪಾಡಮ್ಮ, ಏಕವಚನ ಬಂದ್ಬಿಡ್ತು, ಕ್ಷಮೆ ಇರ್ಲಿ. ಪ್ರೀತಿಯಿಂದ ಅಷ್ಟೇ. ಜೊತೆಗೆ ಡಿವೈನ್ ಗೈಡೆನ್ಸ್ ಇದೆ. ನೀವು ಪಾಸ್ಟನ್ನ ನೋಡ್ಕೊಂಡು ನಿಮ್ಮ ಫ್ಯೂಚರ್ ಎಷ್ಟು ಕಲರ್ಫುಲ್ ಆಗಿದೆ ಅನ್ನೋದನ್ನ ಮರ್ತು ಬಿಡ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಪಾಸ್ಟ್ ಅಲ್ಲಿ ಆದಂತಹ ನೋವುಗಳು, ದುಃಖಗಳು ಇದೆಲ್ಲದರಿಂದ ಹೊರಗೆ ಬಂದು ಫ್ಯೂಚರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ನಿಮ್ಮ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ವಸ್ತು. ಮೆಡಿಟೇಷನ್ನ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಪ್ಲೇಫುಲ್ನೆಸ್ ಇದೆ, ಸಾಕಷ್ಟು ಪಾಸಿಟಿವಿಟಿ, ಸಾಕಷ್ಟು ಚಮತ್ಕಾರಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಶೋ ಮಸ್ಟ್ ಗೋ ಆನ್ ಅನ್ನುವಂಥ ರೀತಿಯಲ್ಲಿ ಇದೆ. ಜೀವನ ಮುಂದುವರಿಲೇಬೇಕು, ಹೋದವ್ರು ವಾಪಸ್ ಬರಲೇಬೇಕು. ಬರೋದ್ರ ಕಡೆ ಗಮನನ ಕೊಡಿ. ನಿಮಗೆ ಬರಬೇಕಾದಂಥ ದುಡ್ಡು ಬರುತ್ತೆ. ನಿಮ್ಮನ್ನು ಬಿಟ್ಟು ಹೋದಂಥ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಿಮ್ಮ ಜೀವನಕ್ಕೆ ಬರುತ್ತೆ. ಮುಂದಿನ ಜೀವನದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ನೀವು ಅನ್ಕೊಂಡಿದ್ದೆಲ್ಲವೂ ಕೂಡ ನಿಮ್ಮ ಭಾಗ್ಯದ ಬಾಗಿಲು ತೆರೆದಾಯ್ತು, ಭಾಗ್ಯದ ಲಕ್ಷ್ಮಿ ಬಂದಾಯ್ತು ಅನ್ನುವಂಥ ಹಾಡು ಹೇಳುವಂಥ ಸಮಯನೂ ಬರುತ್ತೆ. ಸಾಕಷ್ಟು ಜವಾಬ್ದಾರಿಯಿಂದ ತಲೆ ಕೆಡ್ಸ್ಕೊಂಡಿದ್ದೀರಾ. ಅಷ್ಟೊಂದು ಜವಾಬ್ದಾರಿ ತಗೊಂಬೇಡಿ, ಅಷ್ಟೊಂದು ಸ್ಟ್ರೆಸ್ ಮಾಡ್ಕೊಳ್ಬೇಡಿ. ಲೈಫ್ ಇಸ್ ಓಕೆ, ಹೇಗೆ ಹೋಗುತ್ತೋ ಹಾಗೆ ಕರ್ಕೊಂಡು ಹೋಗು ನನ್ನ ಅಂತ ತಾಯಿಗೆ ಕೇಳ್ಕೊಳ್ಳಿ. ಆ ತಾಯಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ದ ಮೆಜಿಷಿಯನ್ ಇದೆ. ಮೆಜಿಷಿಯನ್ ಅಂಡ್ ಚೇಂಜ್ ಅಂಡ್ ಫೂಲ್. ಎಸ್, ಬಹಳಷ್ಟು ಜನ ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ಬ್ಲ್ಯಾಕ್ ಮ್ಯಾಜಿಕ್ ಇರಬಹುದು, ಎಲ್ಲವೂ ಕೂಡ ಶತ್ರು ಬಾಧೆಯಿಂದ ನರಳಿರೋದೇ ಇಲ್ಲಿ ಜಾಸ್ತಿ ಇದೆ. ಸೊ ಸಿಂಹ ಯಾವಾಗಲೂ ಸಿಂಹವಾಗಿ ಇರಬೇಕೆ ಹೊರತು ಕುರಿ ಮಂದೆಯಲ್ಲಿ ಕೂತ್ಕೊಂಡು ಕುರಿ ಕಾಯೋರ್ ತರ ತನ್ನ ಶಕ್ತಿನೆಲ್ಲ ಮರ್ತು ಬಿಟ್ಟು ತಾನು ಏನು ಮಾಡಕ್ಕಾಗಲ್ಲ ಅಂತ ದುಃಖಿಸ್ತಾ ಕೂರಬಾರ್ದು. ಸೊ ಸಿಂಹ ಯಾವತ್ತಿದ್ರು ಸಿಂಹನೇ. ಸೊ ಹಾಗಾಗಿ ಸಿಂಹದ ರೀತಿನೇ ನೀವು ಮುಂದುವರಿರಿ. ನಿಮ್ಮ ಎಕ್ಸ್ ಬಗ್ಗೆ ನಿಮ್ಮ ಪ್ರಶ್ನೆ ಇದ್ರೆ ಕಾಂಪ್ರಮೈಸಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದೊಳ್ಳೆ ಫೆಮಿನೈನ್ ಎನರ್ಜಿ, ಮಸ್ಕ್ಯುಲಿನ್ ಎನರ್ಜಿ ಬ್ಯಾಲೆನ್ಸ್ ಮಾಡೋ ರೀತಿನ ಕಲ್ತ್ಕೊಂಡ್ರೆ ಬೆಟರ್ ಅಂತ ಇದೆ. ಫುಲ್ ಕಾರ್ಡು ಮತ್ತೆ ಚೇಂಜ್ ಕಾರ್ಡು ಮತ್ತೆ ಎಕ್ಸಿಸ್ಟೆನ್ಸ್ ಕಾರ್ಡ್ ಇದೆ ಇಲ್ಲಿ. ಸೊ ಎಲ್ಲವೂ ಕೂಡ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾ ಇದೆ. ಈಗ ಸಮಯ ಬಂದಿದೆ ನಿಮ್ಮ ಜೀವನದಲ್ಲಿ ನೀವು ಹೊಸದಾದ ರೀತಿಲಿ ನಿಮ್ಮನ್ನ ಕಂಡುಕೊಳ್ಳುವಂಥದ್ದು, ಹೊಸದಾದ ರೀತಿಲಿ ನಿಮ್ಮ ಬಯಕೆಗಳನ್ನ ಅಥವಾ ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಂಡು ಒಂದು ಟೋಟಲಿ ಚೇಂಜಿಂಗ್ ಪಾಯಿಂಟ್, ಟರ್ನಿಂಗ್ ಪಾಯಿಂಟ್ ನಿಮ್ಮ ಲೈಫಲ್ಲಿ. ಈ ಟರ್ನಿಂಗ್ ಪಾಯಿಂಟ್ ಬಂದಾಗೆಲ್ಲ ನನಗೆ ಸ್ವಲ್ಪ ಭಯ ಆಗತ್ತೆ. ಒಳ್ಳೆ ರೀತಿಲಿ ಟರ್ನಿಂಗ್ ಪಾಯಿಂಟ್ ಬಂದರೆ ಪರವಾಗಿಲ್ಲ, ಬಟ್ ಈ ಟರ್ನಿಂಗ್ ಪಾಯಿಂಟ್ ಅಂತ ನನ್ನ ಲೈಫಲ್ಲಿ ನನಗೆ ಪರ್ಸ್ನಲಿ ಹಾಕೊಂಡಾಗ ಬರ್ತಾ ಇತ್ತು. ಬಟ್ ಈ ಥರ ಎಲ್ಲಾನು ಮುಗಿದೋಗಿ ನಾನೊಂದು ಈ ಥರ ಲೈಕ್ ಈ ಗಾರ್ಡಲ್ಲಿ ಇದೆ ಅಲ್ಲ, ಸೆಂಟ್ರಲ್ಲಿ ನಿಂತು ಬಿಟ್ಟಿದ್ದೀನಿ ಒನ್ ಆ್ಯಂಡ್ ಓನ್ಲಿ ಪರ್ಸನ್ ಆಗಿ. ಸೊ ಅದು ಜ್ಞಾಪನ ಬರ್ತಾ ಇದೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಈ ಥರ ಇದ್ರೆ ಇಟ್ಸ್ ಓಕೆ, ಲೈಫ್ ಇಸ್ ಲೈಕ್ ದಟ್. ಸೊ ಹುಟ್ಟಾಗೂ ಒಬ್ರೆ, ಹೋದಾಗೂ ಒಬ್ರೆ. ಸೊ ಒಂದು ಸಂಬಂಧ ಅಂತ ಬೇಕಾಗತ್ತೆ, ಒಂದು ಫ್ಯಾಮಿಲಿ ಅಂತ ಬೇಕಾಗತ್ತೆ, ಅಥವಾ ಒಬ್ಬ ಮಮ್ಮಿ ಡ್ಯಾಡಿ ಅಥವಾ ತಂದೆ ತಾಯಿ ಅಂತ ಬೇಕಾಗತ್ತೆ. ಹಾಗಾಗಿ ಎಲ್ಲರನ್ನೂ ಆಯ್ಕೆ ಮಾಡಿಕೊಂಡು ಬಂದಿರ್ತೀವಿ. ಸೊ ಒಬ್ಬೊಬ್ರೆ ಸ್ಟೇಷನ್ ಬಂದಾಗ ಇಳಿದು ಹೋಗ್ತಾ ಇರ್ತಾರೆ. ಸೊ ಎಂಡ್ ಆಫ್ ದಿ ಡೇ ನಿಮ್ಮ ಲೈಫಲ್ಲಿ ಉಳಿಯುವಂಥದ್ದು ನೀವು ಮಾತ್ರ. ಹಾಗಾಗಿ ಮುಂದುವರಿರಿ. ಇಂಥ ಶತ್ರುಗಳು ಇರಬೇಕು. ಇಂಥ ಶತ್ರುಗಳು ಇದ್ದಾಗೇನೆ ನಾವು ಒಂದು ಸಿಂಹ ಅಂತ ನಮಗೆ ಗೊತ್ತಾಗೋದು. ಇಲ್ಲ ಅಂದ್ರೆ ನಾವು ಬರೀ ಏನೋ ಕೈಲಾಗದವರು ಅಂತ ಅನ್ಕೊಂಡ್ಬಿಡ್ತೀವಿ. ಸೊ ನಮ್ಮಲ್ಲಿ ಅಷ್ಟು ಪವರ್ ಇರೋದಕ್ಕೆ, ನಮ್ಮಲ್ಲಿ ಅಷ್ಟು ಚಾಮ್ ಇರೋದಕ್ಕೆ, ನಮ್ ಕಂಡ್ರೆ ಅಷ್ಟು ಭಯ ಇರೋದಕ್ಕೆ ನಮ್ಮ ಶತ್ರುಗಳು ನಮ್ಮನ್ನ ಆಲ್ವೇಸ್ ಕಟ್ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ನಮಗ್ ಗೊತ್ತಿದೆ ಹೇಗೆ ನಾವು ಬಿಡುಗಡೆನ ಹೊಂದಬೇಕು. ಸೊ ನಾವೆಲ್ಲವನ್ನೂ ಮುಗಿದ್ರೂ ಕೂಡ
ಮತ್ತೆ ಜೀವನ ಕಟ್ಟುವಂತ ದಾರಿನ ಕಂಡುಕೊಳ್ಳೋದು ಹೇಗೆ ಅಂತ ಮುಂದುವರಿ 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 ಅಂತ ಇಲ್ಲಿ ಹೇಳ್ತಾ ಇದೆ. ದ ಮೆಜಿಷಿಯನ್ ಎನರ್ಜಿ ಯಾವಾಗ್ಲೂ ನಮ್ಮಲ್ಲೆಲ್ಲ ಕೆಪಾಸಿಟಿ ಇದೆ. ಅದು ಭಕ್ತಿ ಮಾರ್ಗ ಆಗಿರ್ಲಿ, ಶಕ್ತಿ ಮಾರ್ಗ ಆಗಿರ್ಲಿ, ಯುಕ್ತಿ ಮಾರ್ಗ ಆಗಿರ್ಲಿ, ಮೂರು ಇದೆ. ಸೊ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಬೇಕಾಗಿರುವಂಥದ್ದು ಭಕ್ತಿ, ಶಕ್ತಿ, ಯುಕ್ತಿ ಅಂತ ನನಗೆ ಅನ್ಸತ್ತೆ. ಸೊ ಹಾಗಾಗಿ ಎಲ್ಲೆಲ್ಲಿ ಯಾವ್ದ್ಯಾವ್ದನ್ನ ಹೇಗೆ ಆ ಅಳವಡಿಸ್ಕೊಳ್ಬೇಕು, ಉಪಯೋಗಿಸ್ಕೊಳ್ಬೇಕು ನಿಮಗ್ ಬಿಟ್ಟಂತ ವಿಚಾರ. ಸೊ ನಿಮಗ್ ಗೊತ್ತಿದೆ. ಸೊ ಇಲ್ಲಿ ಕಿಂಗ್ ಆಫ್ ವಾಂಡ್, ಕಿಂಗ್ ಆಫ್ ಏಂಜಲ್ಸ್ ಎಲ್ಲರೂ ಇದ್ದಾರೆ. ನಂಗೆ ಗೊತ್ತಿಲ್ಲ ಯಾಕೆ ಕಿಂಗ್ ಆಫ್ ವಾಂಡ್ ಬರ್ತಿದೆ ಅಂತ. ಬಟ್ ಕಿಂಗ್ ಆಫ್ ವಾಂಡ್ ಅಂದ್ರೆ ಅವನು ಕನಸುಗಳನ್ನ ಹೇಳ್ತಾನೆ. ಇಲ್ಲಿ ಕಿಂಗ್ ಆಫ್ ಕ್ವೀನ್ ಇದ್ದಾರೆ. ಸೊ ಸಾರಿ, ಕಿಂಗ್ ಆಫ್ ಕ್ವೀನ್ ಅಂತ ಇದ್ದೀನಿ. ಮೇ ಬಿ ನನಗೆ ಇಲ್ಲಿ ಯಾರೋ ಪ್ರಶ್ನೆ ಹಾಕ್ತಿದ್ದಾರೆ. ಸೊ ಇದು ಯಾವ ಕಾರ್ಡು ಅಂತ. ಇದು ಕ್ವೀನ್ ಆಫ್ ವಾಂಡ್ ಕಾರ್ಡ್. ಕ್ವೀನ್ ಆಫ್ ವಾಂಡ್ ಕಾರ್ಡ್ ಯಾವಾಗ್ಲೂ ಕನಸುಗಳನ್ನ ಹೇಳ್ತಾರೆ. ಇವರ ಕಿಂಗ್ ಆಫ್ ವಾಂಡ್. ಓಕೆ, ಸೊ ಕಿಂಗ್ ಆಫ್ ವಾಂಡ್, ಕ್ವೀನ್ ಆಫ್ ವಾಂಡ್ ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ಎನರ್ಜಿ ಅಥವಾ ಲವರ್ಸ್ ಎನರ್ಜಿ ಬರೋದಿಲ್ಲ. ಇಟ್ಸ್ ಎ ಪಾರ್ಟ್ನರ್ ಎನರ್ಜಿ. ಸೊ ಅವರು ಗ್ಯಾರಂಟಿ ಅವರಿಬ್ರು ಪಾರ್ಟ್ನರ್ ಆದ್ರೆ ಹಸ್ಬೆಂಡ್ ಅಂಡ್ ವೈಫ್ ಆಗೇ ಆಗ್ತಾರೆ. ಅವ್ರ ಫ್ರೆಂಡ್ ಆಗಿದ್ರು ಆಗ್ತಾರೆ, ಅವ್ರ ಥರ್ಡ್ ಪಾರ್ಟಿ ಆಗಿದ್ರು ಆಗ್ತಾರೆ. ಅವರಿಬ್ಬರದು ಮ್ಯಾರೇಜ್ ಕಮಿಟ್ಮೆಂಟ್ ಬಂದೇ ಬರುತ್ತೆ. ಒಂದ್ ರೀತಿ ಸೋಲ್ಮೇಟ್ ಎನರ್ಜಿ. ಕ್ಲಿಯರ್? ಓಕೆ. ಸೊ ಎಸ್, ಚೇಂಜ್ ಬರ್ತಾ ಇದೆ. ಈ ಒಂದು ಸಮಯದ ಆಟದಲ್ಲಿ ಎಲ್ಲರೂ ಪಾತ್ರಧಾರರು. ಆ ಸಮಯ ಈಗ ನಿನ್ನ ಜೀವನದಲ್ಲಿ ಬದಲಾವಣೆನ ಕೇಳ್ತಾ ಇದೆ. ಆ ಬದಲಾವಣೆನ ನಿನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದುವರಿ ಅಂತ ತಾಯಿ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಯಾರು ರೀಡಿಂಗ್ ಕೇಳಿದ್ರು ಹೆಸರು ಮರ್ತೋಯ್ತು. ಬಟ್ ಈ ರೀಡಿಂಗ್ ಮಾಡ್ತಾ ನನಗೂ ಕೂಡ ಒಂದಷ್ಟು ಕ್ಲಾರಿಟಿ, ಧೈರ್ಯ ಬಂದಂಗೆ ಆಯಿತು. ನಿಮ್ಮ ಮುಖಾಂತರ ನನಗೂ ಕೂಡ ಒಂದಷ್ಟು ಸಂದೇಹಗಳು ನಿವಾರಣೆ ಆದರೂ ಎಸ್, ಈ ನೆಗೆಟಿವಿಟಿನ ನಾನು ನೀಗಿಸ್ತೀನಿ ಅನ್ನುವಂಥ ಭರವಸೆ ಆ ತಾಯಿಯಿಂದ ಇದೆ. ಸೊ ಎಂಥದ್ದೇ ಬಂಧನ ಇದ್ರು ಅದೆಲ್ಲವನ್ನು ಕೂಡ ಹೊಡ್ಕೊಂಡು ಹೊರಗೆ ಬರ್ತೀರ. ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಲೈಫ್ ಕಲರ್ಫುಲ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಮ ಲೈಫನ್ನು ಯಾವುದಕ್ಕೂ ಕೂಡ ಕಂಪೇರ್ ಮಾಡಬೇಡಿ. ಸೊ ಎಸ್, ಒಳ್ಳೇದಾಗಲಿ ಅಂತ ಹಾರೈಸ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಆ ತಾಯಿಯ ಪಾದಾರವಿಂದಕ್ಕೆ ಈ ರೀಡಿಂಗನ್ನು ಸಮರ್ಪಣೆ ಮಾಡ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.